नमः सिद्धेभ्यः। ओम नमः सिद्धेभ्यः। ओंकारं बिंदु संयुक्तं नित्यं ध्यायन्ति योगिनः। कामदं मोक्षदं चैव ओंकाराय नमो नमः। ओंकाराय नमो नमः। ओंकाराय नमो नमः। जय बोले पंच परमेष्टि भगवान की। देवादिदेव डूंगर वाले बड़े बाबा चिंतामणि पारसनाथ भगवान की। शासन नायक अंतिम तीर्थंकर विश्व प्रभु महावीर भगवान की। 2400 भगवान की। अहिंसा परमो धर्म की। द्वादशांग जिनवानी माता की। गोवर्धन आचार्य के शिष्य अंतिम सुरत केवली आचार्य भद्रभाव आदि चंद्रगुप्त मौर्य आदि 772 मुनि संघ की। आचार्य कुंद कुंद देव की। मुनिकुल पितामह चारित्र चक्रवर्ती प्रथमाचार्य गुरुनाम गुरु आचार्य भगवान शांति सागर गुरुदेव की। भारत गौरव धर्म नेता दादा गुरु आचार्य रत्न देशभूषण गुरुदेव की। श्रद्धा गुरु संत शिरोमणि धरती के देवता चलते फिरते तीर्थंकर गगन विहारी अंतरयात्री महापुरुष संस्कृति शासनाचार्य ब्रह्मांड के देवता समाधि सम्राट आचार्य भगवान विद्यासागर गुरुदेव की। दीक्षा गुरु आत्मज्ञान के समाधि सम्राट महाप्रज्ञ धर्मभूषण गुरुदेव की। 3 कम 9 करोड़ मुनिराजों की। मानवतावाद धर्म की। भारतीय संस्कृति की। भारत माता की। भारत माता की। अनित्यानि शरीराणि विभवो नहीं शाश्वतः। अनित्यानि शरीराणि विभवो नहीं शाश्वतः। नित्य सन्निहितो मृत्यु कर्तव्यो धर्म संग्रह। नित्य सन्निहितो मृत्यु कर्तव्यो धर्म संग्रह। हे भव्य जीवात्माओं, ಭಾರತ ದೇಶ ವಿಶ್ವದಲ್ಲಿ ಆಧ್ಯಾತ್ಮದ ತವರು. ಶ್ರಮಣ ಸಂಸ್ಕೃತಿ, ಅಹಿಂಸಾ ಸಂಸ್ಕೃತಿ, ಆಧ್ಯಾತ್ಮ ಸಂಸ್ಕೃತಿಗೆ ಪ್ರಧಾನವಾಗಿರ್ತಕ್ಕಂಥ ದೇಶ ಈ ಭಾರತ ದೇಶ. ಭಾರತ ದೇಶದಲ್ಲಿ ಕರ್ಮ ಸಿದ್ಧಾಂತಕ್ಕೆ ಪ್ರಧಾನತೆಯನ್ನು ಕೊಡಲಾಗಿದೆ. ಕರ್ಮ ಸಿದ್ಧಾಂತವನ್ನು ಅರಿತಕ್ಕಂಥ ಜೀವನದಲ್ಲಿ ಎಂಥ ಸಂಕಷ್ಟ ಬಂದರೂ ಸಹ, ಎಂಥ ಉಪಸರ್ಗ ಬಂದರೂ ಸಹ ಆ ಎಲ್ಲ ಕಷ್ಟಗಳನ್ನು ತಾಳ್ಮೆಯಿಂದ ಸಂಯಮದಿಂದ ಸಹನ ಮಾಡಿ ಆ ಜೀವಾತ್ಮ ಪರಮಾತ್ಮ ಆಗ್ತಕ್ಕಂಥ ಪುರುಷಾರ್ಥ ಮಾಡ್ತದೆ. ಇದು ಭವ್ಯ ಜೀವದ ಲಕ್ಷಣ ಆಗ್ತದೆ. ಪುರುಷಾರ್ಥ ಭಾಳ ದೊಡ್ಡ ಪುರುಷಾರ್ಥ ಈ ಆತ್ಮನನ್ನು ಪರಮಾತ್ಮ ಮಾಡ್ತದೆ. ಪ್ರಯತ್ನ ಎಂದೂ ಬಿಡಬಾರ್ದು. ಜೀವನದಲ್ಲಿ ತಾಳ್ಮೆ ಅನ್ನೋದು ಭಾಳ ಮುಖ್ಯ. ಭಾಳ ಸಲ ದೃಷ್ಟಾಂತ ನಿಮಗೆ ಹೇಳಿ, ಒಬ್ಬ ಗರೀಬಿ ಕುಲ್ದಾಗ ಹುಟ್ಟಿರ್ತಕ್ಕಂಥ ಒಂದು ಮಗು, ಹುಟ್ಟಿದಾಗಿಂದ ತಂದೆ ಅಂತಕ್ಕ ಯಾರು ಅನ್ನೋದು ಗೊತ್ತಿಲ್ಲ ಅಂತ ಮಗು ರಾಜ್ಯದ ಉತ್ತರಾಧಿಕಾರಿ ಆಗ್ತಾನಂದ್ರೆ ಯಾರು ಮಾಡ್ರಪ್ಪ ಅವನ್ನ? ಆ ಹುಡುಗನಲ್ಲಿರ್ತಕ್ಕಂಥ ಧರ್ಮ ಮಾಡ್ತೋ, ಆ ಹುಡುಗನ ಕರ್ಮ ಮಾಡ್ತೋ, ಪಾಪ ಕರ್ಮ. ಅದಕ್ಕೆ ವಿಚಾರ ಇಟ್ಕೋ. ಜೀವನದಾಗ ಎಷ್ಟ ನಿಮ್ಮ ಜೀವನದಾಗ ಕಷ್ಟ ಬರಲಿ, ಧರ್ಮ ಬಿಡಬೇಡ್ರಿ. ಅದಕ್ಕೆ ಹೇಳು, ಅನಿತ್ಯಾನಿ ಶರೀರಾಣಿ ವಿಭವೋ ನಹಿ ಶಾಶ್ವತಃ. ನಿತ್ಯ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ನಮ್ಮ ಕರ್ತವ್ಯ ಧರ್ಮ ಮಾಡೋದು, ಧರ್ಮ ಮಾಡೋದು, ಧರ್ಮ ಮಾಡೋದು. ಎಷ್ಟು ಧರ್ಮ ಮಾಡೋದಂದ್ರೆ
ಕೆಲವೊಂದು ಜನ ಎಟ್ರೆ ಮಾಡೋದು ಯಾವ ಹಂಗೆ ಕಾಯಂ ಧರ್ಮ ಬೇರೆ ನಮ್ಗೇನು ತಗೋದಿಲ್ಲಣ್ಣ, ಬೇರೆ ಏನು ಉದ್ಯೋಗ ಇಲ್ಲಣ್ಣ. ಊಟ ಮಾಡಿ ಯಾರು ಬ್ಯಾಸತ್ತರ ಕೈ ಎತ್ತರಿ ಒಂದು ಸ್ವಲ್ಪ ನೋಡೋನು. ಎಟ್ಟರೆ ಮಾಡೋದು ಯಾವ ಸಾಕು, ಒಂದು ವಾರ ಬಿಟ್ಟು ಬಿಡ್ನು, ಇನ್ನು ಒಂದು ವಾರ ಎಲ್ಲಿ ಬಿಡ್ತೀರಿ? ಒಂದು ಹೊತ್ತು ಬಿಡೋಕ್ಕಾಗೋದಿಲ್ಲ. ಒಂದು ತುತ್ತು ಕಡಿಮೆ ಆದ್ರೆ ಎಷ್ಟು ಶೀತ ಯಾವ ನನಗೆ ಸಿಗಲಿಲ್ಲ, ಇನ್ನೊಂದು ತುತ್ತು ಬೇಕಾಗಿತ್ತು ನೋಡು. ಭಾಳ ರುಚಿ ಹತ್ತಿತ್ತು, ಇನ್ನೊಂದು ಸ್ವಲ್ಪ ಬೇಕು. ನಮ್ಮ ಶಾಸ್ತ್ರ ಸ್ಪಷ್ಟ ಇದೆ, ಹಸಿವಿಗಿಂತ ಕಡಿಮೆ ತಿನ್ನು. ವಿದ್ಯಾರ್ಥಿಗಳಿಗೆ ಸಹಿತ ಹೇಳ್ಯಾರು ಹಸಿವಿಗಿಂತ ಕಡಿಮೆ ತಿನ್ನು. ನಮಗೂ ಹೇಳ್ಯಾರು ಅನಶನ ತಪ್ಪಕ್ಕಿಂತಲೂ ಉಣೋದರ ತಪ್ಪು ಶ್ರೇಷ್ಠ. ಭಾಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಒಂದು ಆಶ್ರಮ ಕೇಳ್ರಿ. ಆಶ್ರಮದಲ್ಲಿ ಒಂದು ಮಗು ವಿದ್ಯಾರ್ಜನೆಗಾಗಿ ಬಂತು. ಗುರು ಆದೇಶ ಮಾಡ್ರ ಅವ್ರಿಗೆ ಅಲ್ಲಿ ಪ್ರವೇಶ ಇತ್ತು. ಗುರು ಯಾರು ಹಂಗನಾಗಿದ್ದಿದ್ದಿಲ್ಲ, ಗುರು ನಿರಾಭಾರಿ. ಆ ಗುರುನ ವ್ಯಕ್ತಿತ್ವ ನೋಡಿ ರಾಜ ಸಹಿತ ಅನ್ಸುತ್ತಿದ್ದ. ಗುರುವಿಗೆ ಮಾತಾಡೋ ಅಂಥ ಶಕ್ತಿ ಯಾರಿಗೂ ಇದ್ದಿದ್ದಿಲ್ಲ. ಅಂಥ ಮಹಾ ಮೇಧಾವಿ ಗುರು, ಜ್ಞಾನಿ, ತಪಸ್ವಿ, ಸರ್ವಜೀವಿಗಳ ಕಲ್ಯಾಣ ಭಾವ ಹೊಂದಿರತಕ್ಕಂಥ, ನೇರ ದಿಟ್ಟ ನಿರಂತರ ಅಂತ ಏನು ಅಡ್ವರ್ಟೈಸ್ ಮಾಡ್ತಿರಲ್ಲ, ಏನದ ಕ್ಲಿಯರ್. ಅಂಥ ಗುರುವಿನ ಆಶ್ರಯದಲ್ಲಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ರು. ಒಂದು ಮಗು ಬಂತು. ಗುರು ಆತನನ್ನು ಕೇಳಿದ. ಆವಾಗ ಮಗು ಕಣ್ಣ ನೀರು ತೆಗಿತು. ನಾನು ನಿಮ್ಮ ಆಶ್ರಯವನ್ನು ಬಯಸಿ ನಿಮ್ಮ ಆಶ್ರಮಕ್ಕೆ ಬಂದಿದ್ದೇನೆ, ನನ್ನ ಕಲ್ಯಾಣ ಮಾಡಿರಿ, ನನಗೆ ಜ್ಞಾನ ದಾನ ಕೊಟ್ಟ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಮಾಡಿಕೊಳ್ಳಿ ಅಂತ ಪ್ರಾರ್ಥನಾ ಮಾಡಿದ. ಗುರು ಆ ವಿದ್ಯಾರ್ಥಿಯನ್ನು, ಬಾಲಕನನ್ನು ಕೆಳಗಿನಿಂದ ಮೇಲಿನವರೆಗೆ ನೋಡಿದ. ಅಟ್ರಾಗ ಎಲ್ಲ ವಿದ್ಯಾರ್ಥಿಗಳು ಸೇರಿದ್ರು. ಗುರುಗಳೇ, ಈತನು ಆಶ್ರಮಕ್ಕೆ ಸೇರಿಸಲು ಯೋಗ್ಯನಲ್ಲ. ಶಿಷ್ಯರೆಲ್ಲ ಮಾತಾಡ್ತಿದ್ರು. ಗುರುಗಳು, ಆಯ್ತಪ್ಪ, ನಿನಗೆ ಆಶ್ರಮದಲ್ಲಿ ಆಶ್ರಯ ಕೊಡ್ತೀನಿ ಬಾ ಅಂತ. ಸುಮಾರು 99 ವಿದ್ಯಾರ್ಥಿ ಇದ್ರ. ಅದ್ರಾಗ ಎಲ್ಲರೂ ಆ ಹುಡುಗನ ಜೊತೆ ಗುರುನ ಸಹಿತ ತಿರಸ್ಕಾರ ಬುದ್ಧಿಯಿಂದ ನೋಡಿದ್ರು. ನಾವು ಪ್ರಾರ್ಥನಾ ಮಾಡ್ರು ನಮ್ಮ ಗುರುಗಳು ನಮ್ಮ ಮಾತು ಕೇಳಿಲ್ಲಲ್ಲ, ಅವನು ಸೇರಿಸ್ಕೊಂಡ್ರಲ್ಲ, ಇರಲಿ ಅಂತಂದರು. ಆಶ್ರಮದಾಗಿದ್ದರು, ಕರೆ ಅವ್ರ ಮನಸ್ಸ, ಅವ್ರ ಬುದ್ಧಿ ಆಶ್ರಮದಾಗ ಇದ್ದಿದ್ದಿಲ್ಲ. ಈ ಮಗು ಗುರುವಿನ ಆಶ್ರಯದಲ್ಲಿ ತತ್ಪರನಾಗಿ ಭಾಳ ಸಮೀಪ ಆಗಿಬಿಟ್ಟ. ಎಷ್ಟು ಸಮೀಪ ಆದಂದ್ರೆ 99 ಶಿಷ್ಯರೆಲ್ಲ ದೂರ ಆದರೂ ಈತ ಸಮೀಪ ಆದ. ಎಲ್ಲರೂ ಮಾತಾಡೋರು, ಇವನು ನಮ್ಮ ಆಶ್ರಮದಾಗ ಸೇರಿಸ್ಕೊಂಡು ನಮ್ಮ ಆಶ್ರಮ ಕೆಟ್ಟ ಹೆಸರು ಬರ್ತೈತಿ, ಇನ್ನ ನಮ್ಮ ಗುರುಗಳಿಗೆ ಕಲಂಕ ಬರ್ತೈತಿ ಇನ್ನ. ಯಾಕಂದ್ರೆ ಈ ಮಗುವಿಗೆ ಬಿಳುಪು ರೋಗ ಆಗಿತ್ತು. ರಾಜಕುಲ, ಕ್ಷತ್ರಿಯ ಕುಲ, ಶ್ರೇಷ್ಠ ವಂಶದಾಗ ನಾವೆಲ್ಲ ಜನ್ಮ ತಗೊಂಡಿವಿ. ಇವು ಯಾವ ಕುಲದವ ಏನೂ ಗೊತ್ತಿಲ್ಲ. ಇಂಥ ರೋಗಿನ ನಮ್ಮ ಆಶ್ರಮದಾಗ ಇಟ್ಕೊಂಡ್ರು. ಈ ರೋಗ ನಮಗೆ ಬತ್ತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಅವನಿಂದ ದೂರ. ಈತ ಮನ್ಕೊಳ್ಳು ನಿದ್ದೆ ಹತ್ತು ಸಮಯ ತಕ್ಕ ಗುರು ಸೇವಾ ಮಾಡವ, ಎಲ್ಲಕ್ಕಿಂತ ಬೇಗ ಹೇಳವ, ನಿತ್ಯ ಆಶ್ರಮದ ಕಸ ಹುಡುಗೋದ, ದನಗಳು ಸಗಣಿ ತೆಗೆಯೋದ, ಗೋಮಾತಾ ಸೇವಾ ಮಾಡೋದ, ಬಾಕಿ ಎಲ್ಲ ಕ್ರಿಯೆ ಮಾಡವ. ಕಾಲ ಗತಿಸಿ ಹೋಗ್ತಾ ಇತ್ತು. 8 ವರ್ಷಗಳ ಕಾಲ ಕಳೆದು ಮಗು ದೊಡ್ಡವನಾದ. ಇವ್ನಿಗೆ ಬುದ್ಧಿ ಬಂತು, ಇವ್ರು ಯಾಕೆ ನಾನು ತಿರಸ್ಕಾರ ಮಾಡ್ತಾರೋ ಈ ವಿಚಾರ ಗೊತ್ತಾಯ್ತು. ಇದು ಇರೋದ್ರಿಂದ ಒಂದು ದಿವಸ ಆ ಮಗು ಗುರುಗಳ ಚರಣದ ಸೇವಾ ಮಾಡ್ತಾ ಮಾಡ್ತಾ ಕಣ್ಣೀರು ತೆಗಿತದೆ. ಗುರುಗಳಿಗೆ ಕ್ಷಮಾ ಮಾಡಿ, ನನ್ನ ಒಬ್ಬನ ಸಲುವಾಗಿ ನೀವೆಲ್ಲರಿಗೂ ಕೆಟ್ಟ ಅನ್ಸ್ಕೊಳತ್ತೀರಿ, ಅದಕ್ಕೆ ನಾ ಆಶ್ರಮ ಬಿಟ್ಟು ಹೋಗ್ತೀನಿ ರೀ ಅಂತ ಮಗು ಕಣ್ಣ ನೀರು ತೆಗಿಹಾಕತ್ತದು. ಗುರು ಅಂತಾನ, ಇಲ್ಲಪ್ಪ, ಯಾರು ಏರೇ ಅನ್ನಲಿ, ನೀನು ಭಾಳ ಒಳ್ಳೆಯ ವಿದ್ಯೆಯ, ರೋಗ ಶರೀರಕ್ಕಾಗ್ಯದೆ,
ಆತ್ಮ ರೋಗಾತೀತದಾನು, ಆತ್ಮ ಶರೀರದಿಂದ ಭಿನ್ನದಾನು. ನಾನು ನಿನ್ನ ಆತ್ಮನ ಗುಣ ನೋಡಿ ನಿನ್ನ ಆತ್ಮ ಕಲ್ಯಾಣ ಹಿತದೃಷ್ಟಿಯಿಂದ ನಾನಿಗೆ ಆಶ್ರಮದಾಗ ಆಶ್ರಯ ಕೊಟ್ಟೇನೆ. ನಿನ್ನ ಜಾತಿ ಕುಲಾನ ಏನೂ ಕೇಳಿಲ್ಲ, ನಿನ್ನ ಪರಿವಾರ ಏನೂ ಕೇಳಿಲ್ಲ. ಯಾಕೆ ನಿಂಗೆ ಆಶ್ರಯ ಕೊಟ್ಟನಂದ್ರೆ ನೀ ಬಂದ ವಿನೀತಾಗಿ ನನ್ನ ಚರಂದ ಬಿದ್ದಾಗನ ನೀನು ವಿನಯದಿಂದ ನನ್ನ ಮನಸ್ಸಿಗೆ ಗೆದ್ದಪ್ಪ, ಅದಕ್ಕೆ ನಾನು ನಿನಗೆ ಆಶ್ರಯ ಕೊಟ್ಟನಿ ಅಂತ ಹೇಳಿದ್ರು. ನಾನು ನಿನ್ನ ಶರೀರ ನೋಡಲಿಲ್ಲ, ನಿನ್ನ ವರ್ಣ ಕೇಳಿಲ್ಲ, ನಿನ್ನ ಕುಲ ಕೇಳಿಲ್ಲ, ನಿನ್ನ ಜಾತಿ ಕೇಳಿಲ್ಲ, ನಿನ್ನ ತಂದೆ ತಾಯಿಯಂದ್ರೆ ಕೇಳಿಲ್ಲ, ನಿನ್ನ ಊರು ಕೇಳಿಲ್ಲ. ನೀನು ಯಾಕೆ ನಾ ಆಶ್ರಮದಾಗ ಆಶ್ರಯ ಕೊಟ್ಟನಿ ಅಂತ ಕೇಳಿದ್ರ ನಿನ್ನಲ್ಲಿರ್ತಕ್ಕಂಥ ವಿನಯ ಗುಣ. ಅದಕ್ಕೆ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಸ್ಪಷ್ಟ ಹೇಳ್ಯಾರು, ವಿನಯ ಬಿನ ವಿದ್ಯಾ ನಹಿ, ವಿದ್ಯಾ ಬಿನ ನಹಿ ಜ್ಞಾನ್, ವಿನಯ ಬಿನ ವಿದ್ಯಾ ನಹಿ, विद्या बिन नहीं ज्ञान, ज्ञान बिना सुख ना मिले, तातै विनय प्रदान. ओ भैया तातै विनय प्रदान. विनय ಯಾಕೆ ದೊಡ್ಡ ಸ್ಥಾನದಾಗ? ವಿನಯಂ ಮೊಕ್ಕಸ್ಸ ದ್ವಾರಂ. ವಿನಯ ಮೋಕ್ಷದ ಬಾಗಿಲದಂತ. ವಿದ್ಯಾ ವಿನಯೇನ ಶೋಭತೆ. ವಿನಯದಿಂದ ಮಾವಿನ ಮರ ಶೋಭಿಸ್ತದ. ವಿನಯ ಅದರ ತೆಗೆ ಇರೋದ್ರಿಂದ ಹಣ್ಣು ಆದ್ಬೇಡಿ ತನ್ನಿಂದ ತನ ಬಾಗ್ತದೆ. ವಿನಯದಿಂದ ಗೋಮಾತಾ ತಾಯಿ ಸ್ಥಾನದಲ್ಲಿದೆ, ರಾಷ್ಟ್ರೀಯತೆಯಲ್ಲಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನದ. ಅದಕ್ಕೆ ವಿನಯ ಬೇಕು ಅಂತ ಆ ವಿನಯ ಗುಣದಿಂದ ನೀನು ನನ್ನ ಮನಸ್ಸನ್ನು ಗೆದ್ದಿ. ಈ 99 ವಿದ್ಯಾರ್ಥಿಗಳಲ್ಲಿ ಇರಲಾರ್ದಂಥದ್ದು ನಿನ್ನ ಹತ್ತಿರ ವಿಶೇಷವಾಗಿದ್ದು ಏನೋ ಅದ, ಅದಕ್ಕೆ ನಾನು ನಿನಗೆ ಆಶ್ರಯ ಕೊಟ್ಟನಿ ಅಂತ ಗುರು ಹೇಳ್ತಾ ಇದ್ದಾನೆ. ಇಲ್ಲ ಗುರುದೇವ, ನನ್ನ ನಿಮಿತ್ತ ನಿಮಗೆ ನೋವು ಬೇಡ, ಕ್ಷಮ ಮಾಡಿ, ನನಗೇನು ವಿದ್ಯೆ ಬೇಕಂತ ಪಡ್ಕೊಂಡೀನಿ, ನಾ ಹೋಗ್ತೀನಿ ಅಂತ ಮಗು ಕೇಳ್ತದೆ. ಅವಾಗ ಗುರು ಅಂತಾರೆ, ನಾನಂತೂ ಹೇಳ್ತಾ ಇದ್ದೀನಿ ಬೇಡ ಅಂತ. ಇಷ್ಟಾಗಿಯೂ ನಿನಗೆ ಹೋಗಬೇಕು ಅನ್ನೋ ಹಠ ಇತ್ತಂದ್ರೆ ಹೋಗಪ್ಪ ಅಂತ ಗುರು ಅಂತಾರೆ. ಒಂದೊಂದು ಸಲ ಹಿಂಗಾಗ್ತದೆ, ನಿಮ್ಮ ಮಕ್ಕಳು 5 ಸಲ 10 ಸಲ ತಿಳಿಸಿ ಹೇಳ್ತೀರಿ, ಹೇಳ್ರೂ ಕೇಳೋದಿಲ್ಲ. ಅವಾಗ ನೀವೇನು ಮಾಡ್ತೀರಿ? ಬಿಟ್ಬಿಡ್ತೀರಿ. ಆಯ್ತಪ್ಪ ಏನು ಮಾಡ್ತೀವಿ ನಾ ಹೇಳೋದು ಹೇಳು, ಸೈನ್ಸ್ ಹಚ್ಚಬೇಡ ಹೇಳು, ಕೇಳಲಿಲ್ಲ. 6 ವಿಷಯದಾಗ 5 ವಿಷಯ ಫೇಲ್. ರೊಕ್ಕನೂ ಹಾಳ, ವರ್ಷನೂ ಹಾಳ. ಮಾಡಬೇಕಂತಕ್ಕಂಥ ಜಿದ್ದಿ ಛಲ ಆಗೈತೆ. ಪರ್ಸೆಂಟೇಜ್ 10ನೇ 36 ಸೈನ್ಸ್ ಮಾಡಕ್ಕೆ ಹೊಂಟಾನೆ ಬಂಟ ಮಗ. ಅದಕ್ಕೆ ಯೋಗ್ಯತಾರೆ ಬೇಕಲ್ಲ. 10ನೇ ಒಳಗೆ 85 ಅಬೌಟ್ 90-95 ತಗೊಂಡು ನಾ ಮುಂದಿನ ಅರ್ಹತೆಯನ್ನು ಪಡ್ಕೋತೀನಿ, ಆ ವ್ಯಕ್ತಿತ್ವ ಗಳಿಸ್ತೀನಿ ಅಂತಕ್ಕಂಥ ವ್ಯಕ್ತಿತ್ವ ಇದ್ರೆ ಆ ಸ್ಥಾನಕ್ಕೆ ಹೋದ್ರೆ ಯೋಗ್ಯತೆ. 10 ಕಿಲೋ ಬೆಲ್ಲ ಹೊತ್ಕೊಳ್ಳೋ ಸಾಮರ್ಥ್ಯ ಇಲ್ಲ, 100 ಕಿಲೋ ಜ್ವಾಳ ಚೀಲ ಹೊರ್ತನಂದ್ರೆ ನಡಾನ ಮುರಿದು ಹೋಗ್ತೈತಿ ಮಗನ, ಮತ್ತೊಮ್ಮೆ ಹೇಳಂಗ ಇಲ್ಲ, ಹಾಸಿಗೆ ಹಿಡಿಬೇಕಾಗ್ತೈತಿ. ಯಾಕ? ಸೊಕ್ಕ, ಅಹಂಕಾರ, ಕಷಾಯ. ಅದಕ್ಕೆ ಅಪ್ಪ ಬೈದು ಬುದ್ಧಿ ಹೇಳ್ತಾರೆ. ಅದಕ್ಕೆ ಭಾಳ ಚಂದ ಹೇಳ್ಯಾರ ನಮಗೆ, ವಿದ್ಯೆ ಕೊಡದ ಗುರು, ಬುದ್ಧಿ ಕೊಡದ ತಂದೆ, ಸಂರಕ್ಷಣೆ ಸಂಸ್ಕಾರ ಮಾಡದ ತಾಯಿ, ಬದ್ಧ ವೈರಿಗಳು ಸರ್ವಜ್ಞ. ಸರ್ವಜ್ಞ ಕವಿ ಹೇಳ್ತಾರೆ ಒಂದು ಕಡೆ, ವಿದ್ಯೆ ಕೊಡ್ಲಾರ್ದಂಥ ಗುರು, ಬುದ್ಧಿ ಹೇಳಲಾರ್ದಂಥ ತಂದೆ ಮತ್ತು ಸಂಸ್ಕಾರ ಮಾಡಲಾರ್ದಂಥ ತಾಯಿ ಮಕ್ಕಳ ಶತ್ರು ಅಂತ ಹೇಳ್ಯಾರು. ನಮ್ಮ ಕರ್ತವ್ಯಗಳನ್ನ ಪಾಲನೆ ಮಾಡೋದು ನಮ್ಮ ಧರ್ಮ. ತಂದೆಯಾದವಂತವನು ಬುದ್ಧಿ ಹೇಳಬೇಕು. ಮಗನ, ಏನು ಈ ಕಾಲದಾಗ ಭಾಳ ವಿಚಿತ್ರ ಆಗೈತಿ, ಬುದ್ಧಿ ಹೇಳೋದು ತಪ್ಪು. ಅಪ್ಪ ಹಿಂಗೆ ಅಂದದಕ್ಕೆ ತಮ್ಮದಡ್ಡಾಗ ಒಬ್ಬ ಸತ್ತು ಹೋದ. ಮನೆ 20 ವರ್ಷ ಆಗಿಲ್ಲ ಹುಡುಗ, ಸಣ್ಣ ವಯಸ್ಸಿನಾಗ ಕುಸಿದು ಬಿದ್ದ, ನೇನು ಹಾಕ್ಕೊಂಡು ಹೋದ. ಮಣ್ಣು ನಂದ್ಯಪ್ಪನವ್ರು ಅರುಣ್, ಆ ಹುಡುಗನ ನೋಡ್ರೆ ನಂಬಕ್ಕಾಗೋದಿಲ್ಲ ನಮಗೆ. ಯಾರು ಸಂತ್ಕೊಂಡು ನಾವು ಯಾರ ಜೋಡಿ ಹೆಚ್ಚು ಮಾತಾಡ್ದವಲ್ಲ, ಚೌಕಾದಾಗ ಅಂದ ಗಡಿಬಿಡಿ ಮುಂದೆ ಬಂದವಲ್ಲ, ಯಾರೇ ಕರ್ತಮ್ಮ ಬಾ ನಿನ್ ಕೊಡಬಾ ಸಾವು ಕುಮಾರ್ ತಗೋತ್ರ ಅವ್ನು ಕರೆದ್ರೆ ಬರೋ ಮಗ. ಅವ ಇಷ್ಟಂಗೆ ಮಾನಸಿಕವಾಗಿ ವೀಕ್. ಮಾವೀರ್ ಜಯಂತಿ ದಿವಸ ಒಂದು ಮಗು ಬಸ್ಸು ಮಗ್ದೂಮ್ರ ಹುಡುಗ
ನೇಣು ಹಾಕ್ಕೊಂಡು ಸಣ್ಣ ಸಣ್ಣ ವಯಸ್ಸಿನಾಗ 3-4 ಕೇಸ್ ಅದು ಇಟ್ಟಿದ್ಲಾಕೆ. ಯಾಕೆ ಈ ರೀತಿ ಮಾನಸಿಕ ಬರಾತೈತಿ ವಿಕಲ್ಪ ಸಿಕ್ಕೊಳ್ರಿ. ಕರ್ಮ ಸಿದ್ಧಾಂತ ಭಾಳ ಸೂಕ್ಷ್ಮದ. ಭಾಸರ ಹೇಳಿ ಯಾರ ಮನ್ಯಾಗ ಆತ್ಮಹತ್ಯೆ ಮಾಡ್ಕೋತಾರ 6 ತಿಂಗಳ ತನಕ ಮನೆಗೆ ಸೂತ್ಕದ. ಭಾಳ ದೊಡ್ಡ ಪಾಪ. ಆತ್ಮಹತ್ಯೆ ಮಾಡ್ಕೋಬೇಕಂತ ವಿಚಾರ ಬಂದ್ರೆ ಆ ಸಮಯದಾಗ ಗತಿ ಬಂದಾತರ ನರಕ ಗತಿ ಬಂದಕತ್ತ ಹೇಳ್ಯಾರ ನಮ್ಮ ಆಚಾರ್ಯರು. ರಾಜ ಶ್ರೇಣಿಕ್ ಅಂತ ಶ್ರೇಣಿಕ್ ತೀರ್ಥಂಕರ ಪ್ರಕೃತಿ ಮಾಡ್ಕೊಳ್ಳುವಂಥ ಜೀವ್ ಅವರ ಆತ್ಮಹತ್ಯೆ ಮಾಡ್ಕೊಳ್ಳೋ ಭಾವದಿಂದ 7ನೇ ನರಕ ಬಂದ್ ಮಾಡ್ಕೊಂಡಿದ್ದ. ಅದಕ್ಕೆ ಮಹಾಳ ಕರ್ಮ ವಿಚಿತ್ರದ. ಅದಕ್ಕೆ ಗುರು ಹೇಳಿದ್ರು ಮನುಷ್ಯನಾಗ ಒಳಗೆ ಕಳಿಸ್ಬಾರ್ದತ್ತಿತ್ತು, ಆದರೂ ಹಠ ಮಾಡ್ಯದ. ಅದಕ್ಕೆ ಗುರು ಕಾಯೋತ್ಸರ್ಗ ಮಾಡಿದ್ರು. ಈ ಮಗುಗ ನಿಮಿತ್ತದಿಂದ ಬುದ್ಧಿ ಬಂದ ಸನ್ಮಾನ ಹಿಡಿಲಿ, ಈ ಜೀವದ ಕಲ್ಯಾಣ ಮಾಡಲಿ ಅಂತ ಗುರು ಭಾವನಾ ಮಾಡಿದ. ಕೇಳ್ರಿ, ಈ ಜಗತ್ತಿನಾಗ ಎಷ್ಟೋ ಮಂದಿ ಮಕ್ಕಳು ಕೆಟ್ಟಿರ್ಬೋದು, ಕರೆ ತಾಯಿ ಎಂದೂ ಕೆಟ್ಟವಳಾಗಿಲ್ಲ, ಆಗೋದು ಇಲ್ಲ. ತಾಯಿ ಸ್ಥಾನ ಎಷ್ಟು ದೊಡ್ಡದು ಅದಕ್ಕೆ ಹೇಳ್ತಿರ್ತೀನಿ ನಿಮಗೆ. 4 ಮಂದಿ ಮಕ್ಕಳು ಕೂಡಿ ಒಬ್ಬ ಅವನು ಸಾಕಾಗಂಗಿಲ್ಲ. ಒಬ್ಬಕ್ಕೆ ತಾಯಿ 100 ಮಕ್ಕಳು ಸಾಕುವಂಥ ಸಾಮರ್ಥ್ಯ ಪಡ್ಕೊಂಡ್ರೆ ನಮ್ಮ ಸಂಸ್ಕೃತಿ ಹೇಳ್ತದೆ ಭಾರತ. ತಾಯಿ ಕಣ್ಣಾಗ ತಂದೆ ಕಣ್ಣಾಗ ನೀರು ತರಿಸಿ ನೀವೇನಾದರೂ ಮಾಡ್ತಿದ್ರ ನೀವು ರಾಷ್ಟ್ರಾಧ್ಯಕ್ಷ ಆದರೂ ನಿಮ್ಮ ಕಲ್ಯಾಣ ಇಲ್ಲ. ಒಬ್ಬ ಮನ್ಯಾಗ ರೈತನ ಮಗ ಆಗಿ ದಿವಸ ಎಮ್ಮೆ ಆಕಳ ಸಗಣಿ ತೆಗೆದು ಹೊಟ್ಟಿ ತುಂಬ್ಕೊತಿದ್ರು, ತಂದೆ ತಾಯಿ ಸೇವಾ ಮಾಡ್ತಾರೆ. ಸ್ವರ್ಗದ ನಿಮಗೆ ಸ್ಥಾನ ಸೀಟ ಅಡ್ವಾನ್ಸ್ ಫಿಕ್ಸ್ ಆಗಿದೆ, ರಿಸರ್ವೇಶನ್ ಆಗಿದೆ ಅಂತ ತಿಳ್ಕೊರಿ. ಅದಕ್ಕೆ ಬಸವಣ್ಣವ್ರು ಹೇಳ್ರಿ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲದವರಯ್ಯ. ಇಲ್ಲಿ 4 ಮಂದಿ ಬಾಯಾಗ ಬೇಕಾಗಿದ್ರಂದ್ರೆ ಅಲ್ಲಿ ಅವ್ರಿಗೂ ಬೇಕಾಗಿರಂದ. ಇಲ್ಲಿ 4 ಮಂದಿ ಯಾವಾಗ ಪೀಡಾ ಹಾದಿತ್ತತ್ತು 4 ಮಂದಿ ಬಟ್ಟು ಮುರಿತಿದ್ರಂದ್ರೆ ತಿಳ್ಕೊರಿ ನಿಮ್ಮ ಮನುಷ್ಯ ಬೋದಾಗ ಬಂದು ನಿಮ್ಮ ಜೀವನ ವ್ಯರ್ಥ ಅಂತ. ಗುರುನ ಮನಸ್ಸ ಭಾಳ ನಿರ್ಮಲ, ಕಾಯೋತ್ಸರ್ಗ ಮಾಡಿದ್ರು. ಹಂಗೆ ಭಾಷಣ ಆಕೈತಿ. ಆಚರಿಸಿ ಅಂತ ಆಚರಿಸಿ ಕುಂಡಲ್ಪುರದಾಗ ಮಾತಾಜಿ ಸಂಘಕ್ಕೆಲ್ಲ ಆದೇಶ ಮಾಡ್ರು. ಕರೆ ಬಾ ಕೆಟ್ಟ ನಿಮ್ಮನಲ್ಲಿ ನಮ್ಮನ್ನು ಬಿಟ್ಟಿಲ್ಲ ಹೇಳಿದ್ರು. ಕೊನೆಗೆ ಆಚಾರ್ಯನ ಕಾಯೋತ್ಸರ್ಗ ಮಾಡಿ ಎದ್ದು ಬಿಟ್ಟರು. ಶರೀರ ಅನುಕೂಲ ಇದ್ದಿದ್ದಿಲ್ಲ, ಪ್ರತಿಕೂಲ ಸ್ಥಿತಿ ಇದ್ದಾಗ ಸಹಿತ ಡೋಲಿ ಒಳಗೆ ಒಯ್ಯು ಪರಿಸ್ಥಿತಿ ಬಂತು. ಕುಂಡಲ್ಪುರದಿಂದ ಆಚಾರ್ಯ ಹೊರಗೆ ಬಿಡ್ಬೇಕಾರೆ ಡೋಲ್ಯಾಗ ಮನ್ಕೊಂಡು ಒಯ್ಯು ಪರಿಸ್ಥಿತಿ ಬಂತು. ಅಜ್ಞಾಧಾರಕ ಶಿಷ್ಯ ಗುರು ಬಾಯಿಂದ ಅಲ್ಲ ಕಣ್ಣಿನಿಂದ ಹೇಳ್ರ ಯಾವ ಶಿಷ್ಯ ಕೇಳ್ತಾನ ಆ ಶಿಷ್ಯ ಗುರುವಿಗಿಂತ ಮೊದಲು ಮೋಕ್ಷಕ್ಕೆ ಹೋಗ್ತಾನ. ಅಂಥ ವ್ಯಕ್ತಿತ್ವ ಶಿಷ್ಯನೊಳಗಿರ್ತದೆ. ಅದಕ್ಕೆ ನಮ್ಮ ಆಚಾರ್ಯ ಭಗವಾನ್ ಹೇಳರು, ಶಿಷ್ಯ ಬನೋ ಆಶೀಷ ಮಿಲೇಗ, ಗುರು ಸೆ ಪಹಲೆ ಈಶ ಮಿಲೇಗ. ಕಾಯೋತ್ಸರ್ಗ ಮಾಡಿದ್ರು ಗುರು. ಶಿಷ್ಯ ಹೋಗಬೇಕು ಅನ್ನೋದು ಇದ್ದಿದ್ದಿಲ್ಲ. ಕರೆ ನನ್ನ ನಿಮಿತ್ಲೆ 99 ವಿದ್ಯಾರ್ಥಿಗಳು ಗುರುಗಳನ್ನು ತಿರಸ್ಕಾರ ಭಾವದಿಂದ ನೋಡಾಕತ್ಯಾರ. ಆಶ್ರಮದ ಬ್ಯಾಲೆನ್ಸ್ ಎಲ್ಲ ಹದಗೆಡಾಕತ್ತದ. ಹೇಗಾದ್ರೂ ಮಾಡಿ ಆಶ್ರಮ ಒಳ್ಳೆ ಕೀರ್ತಿ ತರಬೇಕು, ನಾನಾ ಮುಕ್ತ ಆದ್ರೆ ಆಶ್ರಮ ಚಲೋ ಆಗಲಿ ಅಂತ ಆ ಭವನ ಇಟ್ಕೊಂಡು ಹೊರಗೆ ಬಿದ್ದ. ಅವಾಗ ಗುರುಗಳು ಹೋಗಾಗ ಆಶೀರ್ವಾದ ಮಾಡ್ರು, ಕಾಯೋತ್ಸರ್ಗ ಮಾಡಿದ್ರು. ಹೋದ. ಅಲಿತಾ 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 ಹೊಂಟಿದ್ದ. ಜಂಗಲ್ ಮಾರ್ಗಿತ್ತು, ಭಯಾನಕ ನೀರೇಡಿಕೆ ಆಗಿದ್ದು. ನೀರು ಕುಡಿಬೇಕಂತ ನೀರಿಗಾಗಿ ಅಲಿತಾ ಇದ್ದ. ಒಬ್ಬಕ್ಕೆ ಹೆಣ್ಮಗಳು 25 ವರ್ಷದ ತರುಣಿ ಒಂದು ಸೇದು ಬಾವಿ ತಕ್ಕ ಮಣ್ಣಿನ ಕೊಳದಿಂದ ನೀರು ಜಗ್ತಿದ್ಲು. ಆ ಸೇದು ಬಾವಿ ಬಾಜುಕೊಂದು ಕಲ್ಲು ಪಡಿ ಇತ್ತು. ಆ ಸೇದು ಬಾವಿಯಿಂದ ಹಗ್ಗ ಹಾಕಿ ಜಗ್ತಾ ಇದ್ಲು. ಇತ್ತು ಹೋದ. ಆಕೆ ದೀನ ಸ್ವರದಿಂದ ಕೇಳ್ಕೊಂಡ, ಅಕ್ಕ ನನಗೆ ಕುಡ್ಲಿಕ್ಕೆ ಒಂದು ಸ್ವಲ್ಪ ನೀರು ಕೊಡುವಂತ. ಮಣ್ಣಿನ ಕೊಡ ಜಗ್ತಾ ಇದ್ಲು. ಜಗಿದ್ ಬೇಯ್ದ ತಗೊಂಡ್ಲು. ಅದನ್ನು ತಗೊಂಡು ಮ್ಯಾಗಿನ ಹಗ್ಗ ಬಿಚ್ಚಿ ಕೊಡ ಎತ್ತಿದ್ಲು. ಕೈ ತಕ್ಕೊರೆ ನೀರು ಹಾಕಿದ್ಲು. ಕುಡಿಲಿಕ್ಕೆ ಕೊಡದಿಂದ ನೀರು ಹಾಕ್ತಿದ್ಲು. ಆ ವಿದ್ಯಾರ್ಥಿ, ಆಶ್ರಮದ ವಿದ್ಯಾರ್ಥಿ ನೀರು ಕುಡಿತಾ ಇದ್ದಾನ. ಕುಡಿತಾ ಕುಡಿತಾ ತಂಪು ನೀರು ಕುಡಿದ ಆನಂದ ಆಗ್ತದ, ತೃಪ್ತಿ ಆಗ್ತದೆ. ಆವಾಗ ಆ ಕೊಡ ಎತ್ತಿ ಕಲ್ ಮೇಲೆ ಇಟ್ಲು. ಆ ವಿದ್ಯಾರ್ಥಿ ಲಕ್ಷ್ಯ ಕಲ್ ಕಡೆ ಹೋಗ್ತದ. ಆ ಹೆಣ್ಮಗಳನ್ನ ಕೇಳ್ತಾಳೆ. 25 ವರ್ಷದ ತರುಣಿಯನ್ನ ಕೇಳ್ತಾ. ಹಿಂಗೆ 22 ವರ್ಷ, 3 ವರ್ಷ ಅಕ್ಕಿಗಿಂತ ಸಣ್ಣವ. ಅಕ್ಕ
ಈ ಕಲ್ಲ ತಗ್ಗು ಬಿದ್ದದಲ್ಲ ಯಾಕ ಅಂತ. ಅವಾಗ ಅಕ್ಕ ಅದಂತಾಳ, ತಮ್ಮ ಈ ಕೊಡ ಇಟ್ಟು 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 ಇಟ್ಟ ಕಲ್ಲಿಗೆ ತಗ್ಗು ಬಿದ್ದೈತಿ ಅಂತ ಆ ಅಕ್ಕ ಹೇಳ್ತಾಳು. ಅವಾಗ ವಿದ್ಯಾರ್ಥಿ ದಿಶೆಯಲ್ಲಿರ್ತಕ್ಕಂಥ ಯಾತ್ರಿ, ಅಲ್ಲ ಅಕ್ಕ ಅದು ಮಣ್ಣಿನ ಕೊಡ, ಮಣ್ಣಿನ ಕೊಡ ಕಲ್ಲು ಮ್ಯಾಗಿಡುವುದರಿಂದ ಕಲ್ಲು ಹೆಂಗೆ ಸವಿತೈತಿ ಅಂತ ಕೇಳ್ತಾನೋ. ರಾಮುತ್ಯ ಕತಿ ತಿಳಿಯಾಕತೈತಿ. ಕಲ್ಲು ಪಡಿ ಮ್ಯಾಲ ಮಣ್ಣಿನ ನೀರು ತುಂಬಿದ ಮಣ್ಣಿನ ಕೊಡ ಇಡುವುದರಿಂದ ಕಲ್ಲು ಸವಿತೈತಿತ್ತ ಆ ವಿದ್ಯಾರ್ಥಿ ಕೇಳಿದಾಗ ಆಶ್ಚರ್ಯ ಆಗಬೇಕು ಆಗಬಾರ್ದು? ನೀವಿದ್ರ ಆ ಹೆಣ್ಮಗಳು ಗುರುಕುಲಕ್ಕೆ ಹೋದಕ್ಕೆಲ್ಲ ಇವನಷ್ಟು ಕಲ್ತಕ್ಕೆಲ್ಲ ಆ ಹೆಣ್ಮಗಳು ತಮ್ಮ ಇಲ್ಲಿ ಬಾಯಿಲ್ ಅಂತಂತಾಳ. ಆ ಬಾವಿಯಲ್ಲಿ ಇನಿಕ್ ಹಾಕಸ್ತಾಳ. ನೋಡಲ್ಲಿ ನೀರು ಎಲ್ಲಿದಾವು, ಅಲ್ಲಿ ನೀರ ಮ್ಯಾಲ ತರಾಕ ಈ ಹಗ್ಗ ಸಹಾಯ ಮಾಡ್ತದೆ. ಮಣ್ಣಿನ ಕೊಡ ಕಲ್ಲಿನ ಬಾವ್ಯಾಗಿಂದ ನೀರು ತರಬೇಕಾರ ತಳಗಿಂದ ಮ್ಯಾಲ ಬರ್ಬೇಕಾದ್ರೆ ಹೊಡಿಬೇಕು ಹೊಡಿಬಾರ್ದು? ನೀವಿದ್ರೆ 2 ಸಲ ಹೊಡಿತಿದ್ರಿ. ಅಡಿಗೆ ಮನೆಯ ಗಡಿಗೆ ಸಾಲವಲ್ಲ ನಿಮ್ಮ ಹೊಡ್ಯಾಕ. ಇನ್ನು ಸೇದು ಬಾವ್ಯಾಗ ಹೋದ್ರೆ ಎಷ್ಟು ಕೊಡ್ಗಳು ನೆಗ್ಗ್ಯಾವ ನಿಮ್ಮ ಕೈಯಾಗ ಯಾರು ಗೊತ್ತು. ಹಿಂದಕ್ಕೆ ಹಳಿಗಳಿಗೆ ಹೆಣ್ಣು ಕೊಡ್ತಿದ್ದಿರ್ತ ನೀರು ಜಗ್ಗಾಕತ್ತೈತೆ ಅಂತ. ಹಿಂದಕ್ಕೆ ಈಗ ಅಲ್ಲ, ಹಿಂದಕ್ಕಿನ ಕತೆ ಹೇಳ್ತಾವ್ರು. ಹಳಿಗಳಿಗೆ ಹೆಣ್ಣು ಕೊಡ್ತೈತೆ ನೀರು ಸೇದೋದಾಕೈತೆ ಊರಾಗ ಬರಗಾಲ ಪರಿಸ್ಥಿತಿ ಭಾಳ ಅಂತ ಹಿಂದಕ್ಕಿನ ಜನ ಮಾತಾಡ್ತಿರಂತ. ಕಲ್ಬಾವಿ ನಬಾವಿ ಇವೆಲ್ಲ ಹಿಂದಕ್ಕೆ ಪ್ರಸಿದ್ಧ ಅಂತ ನೀರು ಜಗ್ಗಾಕ. ಎಷ್ಟೋ ಕೊಡಾನ ನೋಡಿ ನಿಮ್ಮ ಊರಾಗಿನೂ ತೋರ್ಸ್ಯಾರ ನಂಗೆ. ಗ್ವಾಡಿಗೆ ಬಡ್ದು ಬಡ್ದು ನೆಗ್ಗಿದ್ದು ನೀರು ತುಂಬಾಕ ಹೋಗಿ ಮಣ್ಣಿನ ಕೊಡ ಕೊಟ್ರ ಅವು ನೆಗ್ತಾವಣ ಹೊರದೇವಿ ಅವೇ ನೆಗ್ತಾವ್ರಿ ಒಡದು ಪಾಳ್ ಅಂತಾವು. ಆ ಹೆಣ್ಮಗಳು ಅಕ್ಕನ ಸ್ಥಾನದಲ್ಲಿರ್ತಕ್ಕಂಥ ಹೆಣ್ಮಗಳು ತಮ್ಮ ಬಾ ಅಂತ ಹೇಳಿ ಅವನು ಕರ್ಕೊಂಡ ನೀರು ಬಗ್ಗೆ ತೋರಿಸ್ತಾಳೆ. ನೀರು ತಳಗದಾವು, ತಿಳಿಯಾದಂಥ ನೀರು. ಆ ನೀರು ಮ್ಯಾಲ ತರಬೇಕಾರೆ ಏನು ಬೇಕು? ಕೊಡ ಬೇಕು, ಹಗ್ಗ ಬೇಕು. ಕೊಡ ಎದ್ರದ ಮಣ್ಣಿಂದ, ತಳಗಿಂದ ಮ್ಯಾಲ ಬರೋದು ಹೊಡಿತೈತಿ. ಅದು ಹೊಡಿಬಾರ್ದತ್ ಹೇಳಿ ನಮ್ಮ ಹಿರಿಯರ ಈ ಬಾವ್ಯಾಗ ಸೇದು ಬಾವ್ಯಾಗ ಗಡಗಡಿ ತಳಗ ಒಂದು ಕಲ್ಲ ಹಾಕ್ಯಾರ. ಆ ಕಲ್ಲಿಗೆ ಹಗ್ಗ ಜಗ್ಗಿ 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 ಕೊಡ ಬಿಟ್ಟು 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 ಹಗ್ಗ ಬಿಟ್ಟು ಹಗ್ಗ ಜಗ್ಗಿ ಕೊಡ ಜಗ್ಗಿ ಕೊಡ ಬಿಟ್ಟು ಆ ಕಲ್ಲಿಗೆ ತಗ್ಗು ಬಿದ್ದೈತಿ. ಕರೇನು ಸುಳ್ಳು ಇದನ್ನಂತೂ ನೋಡಿರಲ್ಲ ಮಲ್ಲಪ್ಪ, ನೋಡಿರಿಲ್ಲ. ಸೇದು ಬಾವ್ಯಾಗ ನೀರು ಸೇದಿ 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 ಹಗ್ಗ ಕಲ್ಲಿನ ಮ್ಯಾಗ ಹೋಗಿ ಕೆಳಗೆ ಬಂದ, ಮ್ಯಾಗ ಹೋಗಿ ಕೆಳಗೆ ಬಂದ. ಕಲ್ಲಿನಂತ ಕಲ್ಲು ಸವಿದದ. ಹೌದಲ್ಲಕ್ಕ? ಇದು ಒಂದು ದಿವಸದ ಪರಿಶ್ರಮ ಅಲ್ಲ, ಇದು ಶತ ವರ್ಷಗಳ ಕಾಲ ಯುಗ ಯುಗಗಳೇ ಕಳೆದು ಹೋಗ್ಯಾವ. ಆವಾಗ ಈ ಕಲ್ಲು ಸೌದದ ಹಗ್ಗ ಹರಿದಿಲ್ಲ. ಕಲ್ಲಿ ಮ್ಯಾಗ ಹಗ್ಗ ತೊಗೊಂಡು ಇಬ್ಬರು ಜಗ್ರ ನೋಡ್ನು ಕಲ್ಲು ಸಾಯ್ತೈತೋ ಹಗ್ಗ ಹರಿತೈತೋ ಮಾವೀರ ಮಾಡಿ ನೋಡ್ರಿ. ಹೊರಗೆ ಕೂತ ಹಗ್ಗ ಹರಿತೈತಿ ಕರೆ ಬಾವ್ಯಾಗ ಕಲ್ಲು ಸೌದದ ಕರೆನೋ ಸುಳ್ಳು? ಕರೇನ. ಆಕೆ ಅಕ್ಕನ ಸ್ಥಾನದಾಗ ಇದ್ಕೊಂಡು ತಮ್ಮನಿಗೆ ಹೇಳ್ತಾಳ, ಹೆಂಗ ಹಗ್ಗದ ಸಾಯಲೆ ಕಲ್ಲಿಗೆ ತಗ್ಗು ಬಿದ್ದದ ಹಂಗ ತುಂಬಿದ ಕೂಡ ಇಡೋದು ತೆಗಿಯೋದು ಇಡುವುದು ತೆಗಿಯೋದು ಸಹಸ್ರ ವರ್ಷಗಳು ಕಳೆದಾಗ ಯುಗ ಯುಗಗಳೇ ಕಳೆದಾಗ ಚಪ್ಪಟ್ಟೆ ಕಲ್ಲಿದ್ದದ ತಗ್ಗು ಕಲ್ಲಾಗ್ಯದ, ಕೊಡ ಇಡಾಕ ಸ್ಥಾನ ಆಗ್ಯದ, ಅದರಲ್ಲಿ ನೀರು ತುಂಬಿ ಪಕ್ಷಿಗಳು ನೀರು ಕುಡಿತಾವ ಅಂತ.